ಬೆಂಗಳೂರಿಗರಿಗೆ ನಿಜಕ್ಕೂ ಕೂಡ ಕಾದಿದೆ ಕಷ್ಟದ ಜೀವನ. ಬೆಂಗಳೂರಿನ ಜನತೆಗೆ ಸರ್ಕಾರದಿಂದ ಕತ್ತಲ ಭಾಗ್ಯ. ಇದು ಫ್ರೀಡಂ ಟಿವಿಯ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಜನ ಕತ್ತಲೆಯಿಂದ ಬದುಕುವಂತಹ ಕಾಲ ಬರೋದ್ರಲ್ಲಿ ಸಂದೇಹ ಬೇಡ. ರಾಜಧಾನಿ ಜನರ ಮೇಲೆ ಗದಪ್ರಹಾರಕ್ಕೆ ಸರ್ಕಾರ ಸಜ್ಜಾಗಿದೆ. ಬೆಂಗಳೂರಿಗರಿಗೆ ಕಾದಿದೆಯಾ ಕಷ್ಟದ ಜೀವನ? ಏನಾಗಬಹುದು? ನೆನೆಸ್ಕೊಂಡ್ರೆ ಚಳಿ ಜ್ವರ ಬರುತ್ತೆ. ಬೆಂಗಳೂರಿನ ಜನರಿಗೆ ಕಾದಿದೆ ಕಷ್ಟ ಕಾಲ. ಎಸ್, ಹಾಗಾದ್ರೆ ಏನಾಗಬಹುದು? ಬೇಸಿಗೆ ಶುರುವಾಗ್ತಾ ಇದ್ದಂತೆ ಬೆಂಗಳೂರಿಗೆ ಶಾಕ್ ಕಾದಿದೆ. ರಾಜಧಾನಿ ಜನರ ಮೇಲೆ ಗದಪ್ರಹಾರಕ್ಕೆ ಸರ್ಕಾರ ಸಜ್ಜು. ಸೊ ಇದು ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಬೆಂಗಳೂರ ಜನತೆಗೆ ಸರ್ಕಾರದಿಂದ ಕತ್ತಲೆ ಭಾಗ್ಯ. ಬೆಂಗಳೂರಿಗೆ ಕಾದಿದೆ ಕಷ್ಟದ ಜೀವನ. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಎನ್ನುವಂಥದ್ದು ಪ್ರಶ್ನೆ. ಬಿಸಿಲ ದಗೆಯಿಂದ ಬೇಸತ್ತ ಬೆಂದಕಾಳೂರಿಗೆ ಕರೆಂಟ್ ಶಾಕ್ ಕೊಡುತ್ತೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿ ಸದ್ದಿಲ್ಲದೆ ಕರೆಂಟ್ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದೆ. ಲೋಡ್ ಶೆಡ್ಡಿಂಗ್ ಸುಳಿವು ಕೊಡುತ್ತಿದೆಯಾ ಬೆಸ್ಕಾಂ? ಬೆಂಗಳೂರಿನಲ್ಲಿ ಜಾರಿ ಆಯ್ತಾ ಘೋಷಿತ ಲೋಡ್ ಶೆಡ್ಡಿಂಗ್? ನಗರದ ವಿವಿಧ ಭಾಗಗಳಲ್ಲಿ ನಿತ್ಯವೂ ವಿದ್ಯುತ್ ಕಡಿತ. ಸೊ ನಿಜಕ್ಕೂ ಕೂಡ ಬೆಂಗಳೂರಿಗರಿಗೆ ನಿಜಕ್ಕೂ ಶಾಕ್ ವಿಚಾರ ಇದು. ಬೇಸಿಗೆ ಆರಂಭದಲ್ಲಿ ವಿದ್ಯುತ್ ಕ್ಷಾಮದ ಪರಿಸ್ಥಿತಿ ಎದುರಾಯ್ತಾ? ಹಾಗಾದ್ರೆ ಬೆಸ್ಕಾಂ ಬೇಡಿಕೆಗೆ ಸರ್ಕಾರ ಯಾವ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿದೆ? ವಿದ್ಯುತ್ ಕಡಿತದಿಂದ ಹಲವೆಡೆ ಕತ್ತಲೆಯಲ್ಲಿ ಜನಜೀವನ. ವಾರದಿಂದ ಬೆಂಗಳೂರಿನಲ್ಲಿ ಲೋಡ್ ಶೆಡ್ಡಿಂಗ್ ಶುರು ಮಾಡ್ತಾ ಬೆಸ್ಕಾಂ. ಸೊ ಇದು ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಲೋಡ್ ಶೆಡ್ಡಿಂಗ್ ಸುಳಿವು ಕೊಡ್ತಾ ಇದೆ ಬೆಸ್ಕಾಂ. ಅಲ್ಲಲ್ಲಿ ಕರೆಂಟ್ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಜನ, ರಾಜ್ಯದ ಜನ ನಿಜಕ್ಕೂ ಕೂಡ ಲೋಡ್ ಶೆಡ್ಡಿಂಗ್ನ ಪರಿಣಾಮವನ್ನು ಎದುರಿಸೋದ್ರಲ್ಲಿ ಯಾವ ಸಂದೇಹಗಳೇ ಬೇಡ. ಬೆಂಗಳೂರಿನ ಜನತೆಗೆ ಸರ್ಕಾರದಿಂದ ಕತ್ತಲೆ ಭಾಗ್ಯ, ಅದರಲ್ಲಿ ಸಂಶಯ ಬೇಡ. ಕತ್ತಲೆ ಕಾದಿದೆ ಕರುನಾಡಿಗೆ. ಉದ್ಯಾನ ನಗರ ನಿವಾಸಿಗಳ ಮೇಲೆ ಬೆಸ್ಕಾಂ ಬ್ರಹ್ಮಾಸ್ತ್ರ. ಬೆಂಗಳೂರಿನಲ್ಲಿ ಬೆಳಿಗ್ಗೆ ಸಂಜೆ ಲೋಡ್ ಶೆಡ್ಡಿಂಗ್ ಅನುಭವ. ಉತ್ತರ ವಲಯ ಸೇರಿ ಹಲವು ಕಡೆ ಲೋಡ್ ಶೆಡ್ಡಿಂಗ್ ಜಾರಿ. ವಿವಿಧ ಭಾಗಗಳಲ್ಲಿ ನಿತ್ಯ ಪವರ್ ಕಟ್, ಕಂಗೆಟ್ಟ ಜನತೆ. ತಾಂತ್ರಿಕ ಕಾರಣ ನೆಪವೊಡ್ಡಿ ಲೋಡ್ ಶೆಡ್ಡಿಂಗ್ ಜಾರಿ. ಎಸಿನು ಬೆಂಗಳೂರಿನ ಜನ ಈಗಾಗಲೇ ಬೆಂಗಳೂರಿನ ಸಾಕಷ್ಟು ಭಾಗಗಳಲ್ಲಿ ಈ ವಿದ್ಯುತ್ ಎನ್ನುವಂತಹದ್ದು ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದೆ. ಇನ್ನು ಬೆಸ್ಕಾಂ ಜನರಿಗೆ ಶಾಕ್ ಕೊಡೋದು ನಿಜಕ್ಕೂ ಕೂಡ ಸುಳಿವಿನ ರೂಪದಲ್ಲಿ ಕಾಣ್ತಾ ಇದೆ. ವಿದ್ಯುತ್ ಕಡಿತದ ಬಗ್ಗೆ ನಿತ್ಯ ಬೆಸ್ಕಾಂಗೆ ಸಾವಿರಾರು ದೂರುಗಳು ಬರ್ತಾ ಇದೆ. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಸಹಾಯವಾಣಿಗಳಿಗೆ ಕಂಪ್ಲೇಂಟ್ಸ್ಗಳು ಕೂಡ ಬರ್ತಾ ಇರುವಂತಹದ್ದು. ಬೇಸಿಗೆ ಆರಂಭದಲ್ಲಿ ವಿದ್ಯುತ್ ಕಡಿತದಿಂದ ಜನ ಹೈರಾಣ್. ಬೆಂಗಳೂರಿಗರ ಆತಂಕ ಹೆಚ್ಚಿಸಿದ ಬೆಸ್ಕಾಂ ನಿಗೂಢ ನಡೆ. ಫ್ಯಾನ್ ಇಲ್ಲದೆ, ಎಸಿ ಇಲ್ಲದೆ ಬದುಕುವುದು ಹೇಗೆ? ಇದು ಆತಂಕ ಜನರಲ್ಲಿ. ಬೆಸ್ಕಾಂ ಕರೆಂಟ್ ಶಾಕ್ಗೆ ಕಂಗೆಟ್ಟ ಬೆಂಗಳೂರಿಗರು. ರಾಜಧಾನಿ ಜನರ ಮೇಲೆ ಗದಪ್ರಹಾರಕ್ಕೆ ಸರ್ಕಾರ ಸಿದ್ಧತೆ. ಬೆಂಗಳೂರಿಗರಿಗೆ ಕಾದಿದೆ ಹಾಗಾದರೆ ಕಷ್ಟದ ಜೀವನ. ಸೊ ಇವೆಲ್ಲ ಅಂಶಗಳು ಕೂಡ ಜನರನ್ನು ಈಗ ಒಂದರ್ಥದ ಆತಂಕಕ್ಕೆ ದೂಡಿರ್ತಕ್ಕಂತಹ